ಚೆನ್ನಾಗಿದೆ ಅಣ್ಣ, ಸೂಪರ್ ಆಗಿದೆ. ಕುಡಿಬೇಕು ಅನ್ಸಿದ್ರೆ ಕುಡಿತಿದ್ದೆ ನಿಜವಾಗ್ಲು. MRP ಮುಂದೆ ಹಾಕ್ಬಿಡ್ತೀನಿ ಅಷ್ಟೇ ನಾನು. ಇಲ್ಲ ಬ್ರೋ, ಹೊಸ ಎಕ್ಸ್ಪೀರಿಯನ್ಸ್ ಇದೆ ನನಗೆ. ಜಾಸ್ತಿ ಮಸಾಲೆ ಏನಿಲ್ಲ, ಕರೆಕ್ಟ್ ಆಗೈತೆ. ಒಂದು ಕಪ್ ಎಲ್ಲ ಮಿಸ್ ಹೊಡಿತಾರೆ. ಅವನು ನೋಡ್ಕೊಂಡು ನಾನು ಶೂ ಎಲ್ಲ ಹಾಕೊಂಡು ಡೈಲಿ ಓಡೋದು. ಕೇರಳದವ್ರು ಯಾರಿಗೆ ಸಪೋರ್ಟ್ ಮಾಡ್ತಾರೆ IPL ಬಂದ್ರೆ? ಹಾಯ್ ಹಲೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು APX ಕನ್ನಡ. ಮನೇಲಿ ಸುಮ್ಮನೆ ಕೂತಿದ್ದ ನನಗೆ ನನ್ನ ಫ್ರೆಂಡ್ ದೀಕ್ಷಿತ್ ಫೋನ್ ಮಾಡಿ, ಬಾ ಮಗ ಹೊರಗಡೆ ಹೋಗಿ ಒಂದ್ ಒಳ್ಳೆ ಬಿಸ್ನೆಸ್ ಎಕ್ಸ್ಪೀರಿಯನ್ಸ್ ತಗೊಳ್ಳೋಣ, ಮಜ್ಜಿಗೆ ಮಾರೋಣ ಅಂತ ಕರ್ದ. ಅದಕ್ಕೆ ನಾನು ಸರಿ ಮಗ ಬರ್ತೀನಿ ಅಂತ ಹೇಳಿ ರೆಡಿಯಾಗಿ ಸೀದಾ ಅವ್ನ ಮನೆ ಹತ್ರ ಹೋಗಿ ನಿಂತ್ಕೊಂಡ್ರೆ ಮಜ್ಜಿಗೆ ಸ್ಟಾಲ್ ಇಡಕ್ಕೆ ಏನೇನ್ ಬೇಕು ಎಲ್ಲ ರೆಡಿ ಮಾಡಿ ಇಟ್ಟಿದ್ದ. ಸೊ ಅದನ್ನೆಲ್ಲ ಅವ್ನ ಕಾರ್ ಒಳಗಡೆ ಲೋಡ್ ಮಾಡ್ಕೊಂಡು ಸೀದಾ ಒಂದ್ ಜಾಗಕ್ಕೆ ಹೋಗಿ ಸ್ಟಾಲ್ ಸೆಟಪ್ ಮಾಡಿ ಬಿಸ್ನೆಸ್ ಸ್ಟಾರ್ಟ್ ಮಾಡೇ ಬಿಟ್ವಿ. ಚೆನ್ನಾಗಿದೆ ಅಣ್ಣ? ಚೆನ್ನಾಗಿದೆ ಅಣ್ಣ, ಸೂಪರ್ ಆಗಿದೆ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ಚೆನ್ನಾಗಿದೆ ಮೂವಿ, ಆದ್ರೆ ಮತ್ತೆ ಹೆಂಗ್ ತೆಗ್ದಾರ ಅಂತ ಗೊತ್ತಿಲ್ಲ. ಮೂವಿ ಸೂಪರ್ ಆಗಿದೆ ಮೂವಿ. ಇವೇ ನಮ್ಮ ಮೊದಲನೇ ಕಸ್ಟಮರ್. ಓಕೆ ಅಣ್ಣ, ಸೂಪರ್ ಆಗಿದೆ. ಇಡ್ಲಿ ತಿನ್ನೋಣ ಅಂತಿದ್ದ, ಮುಜ್ಜೆ ತಿನ್ನಕ್ ಬಂದು. ಇಡ್ಲಿ ತಿನ್ನೋಣ ಅಂತಿದ್ದ, ಮುಜ್ಜೆ ತಿನ್ನಕ್ ಬಂದು. ಏನ್ ಅರ್ಥವೇ ಆಗ್ತಿಲ್ವೇ ಈ ಕೇಸು? ಗೊತ್ತಿಲ್ಲ, ಈ ಅರ್ಥ ಆಗ್ತಿಲ್ಲ ನನಗೆ. ಮಜ್ಜಿಗೆ ಕುಡ್ದು ಸ್ಟೇಬಲ್ ಇರ್ಬೇಕು, ಎಷ್ಟು ಕುಡಿದ್ರು ಸ್ಟೇಬಲ್ ಇರ್ಬೇಕು. ನಾನು 10-15 ಬಾಟ್ಲ್ ಮೂಗಾಗ ಕಿವ್ಯಾಗೆಲ್ಲ ತುರ್ಕೊಂಡು ಕುಡಿತಿದ್ದೆ, ಆದ್ರೂ ಸ್ಟೇಬಲ್ ಇರ್ತಿದ್ದೆ. ಇಷ್ಟಕ್ಕೆ ಹಿಂಗ್ ಮಾಡ್ತಾನ ಮಂಗ್ಯಾನ ಮಗ. ಪ್ರಾಕ್ಟೀಸ್ ಮಾಡೋದು, ಸ್ಟೇಬಲ್ ನಿಲ್ಲೋದು. ಅಲ್ಲಿ ಎಳ್ನೀರು ಮಾರ್ತಿದ್ದಾರೆ, ಅಲ್ಲಿ ಸಹ ಏನೋ ಮಜ್ಜಿಗೆನ ಏನೋ ಮಾರ್ತಾ ಇದ್ದಾರೆ. ಇಲ್ಲೆಲ್ಲ ಏನೋ ಊಟದ ಗಾಡಿ ಇಟ್ಕೊಂಡಿದ್ದಾರೆ, ಅಲ್ಲೂ ಎಳ್ನೀರು ಮಾರ್ತಿದ್ದಾರೆ. ಬ್ರೋ ಅವ್ರೇನು ಮಾರ್ತಿರ್ಬೋದು ಬ್ರೋ? ಅವರು ಮಜ್ಗೆನೆ. ಕಾಂಪಿಟೇಷನ್ ಆಗೈತಾ? ಸ್ಟಾಲ್ ಓಪನ್ ಮಾಡಿದ ತಕ್ಷಣ ಫಸ್ಟ್ ಕಸ್ಟಮರ್ ಏನೋ ಬೇಗ ಬಂದರು. ಅದಾದ್ಮೇಲೆ ಜನನೇ ಇಲ್ಲ ಗುರು. ಇನ್ನೇನೊಂದು ಹಾಫ್ ಅನ್ ಅವರ್ ವೇಟ್ ಮಾಡೋಣ, ಜನ ಯಾರು ಬರಲಿಲ್ಲ ಅಂದರೆ ಲೊಕೇಶನ್ ಚೇಂಜ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಇದು ನಮ್ಮ ಮಜ್ಜಿಗೆ. ಮಜ್ಜಿಗೆನೂ ವೈಟು, ನಮ್ಮ ಅಪ್ಪೆ ಆಟು ವೈಟು. ಏನು ಹೇಳಕ್ಕೂ ಒಂದಿದೆ ಆಗಿದೆ ಅಂತ ಏನ್ ಬೇಕಾಗಿ ಏನ್ ಬೇಡದ. ಮಜ್ಜಿಗೆ ಮಾರಕ್ಕೆ ಬಂದಿದ್ದೀವಿ, ಅಂದರಂತೆ ಡಾಕ್ಸಿಕ್ ಅಂತ. ಬನ್ನಿ ನೆಕ್ಸ್ಟು ಇಲ್ಲಿಂದ ನಾವೇನು ಮಾಡ್ತೀವಿ ಅಂದರೆ ನೋಡೋ ತನಕ ನೋಡ್ತೀವಿ. ಲಾಸ್ಟಿಗೆ ಯಾರು ಬಂದಿಲ್ಲ ಅಂದರೆ ಎಲ್ಲರಿಗೂ ಫ್ರೀಯಾಗಿ ದಾನ ಮಾಡಿಬಿಡೋಣ. ಹಾಂ, A few moments later. ಪ್ರಾಫಿಟ್ 20, ಪೆಟ್ರೋಲ್ 40 ಅಲ್ಲ, ಜಾಸ್ತಿನೇ ಹೋಗಿರಲ್ಲ. ಅಲ್ಲಿಗೆ ನೆಕ್ಸ್ಟ್ ಲೊಕೇಶನ್. ಇನ್ವೆಸ್ಟ್ಮೆಂಟು ಅರ್ಧನೂ ಬಂದಿಲ್ಲ ರೀ ನಮ್ಮದು. ಅರ್ಧನಾ? ಕಾಲ್ ಭಾಗ ಅಲ್ಲ, 10% ಬಂದಿಲ್ಲ ಅನ್ಸುತ್ತೆ ಇನ್ವೆಸ್ಟ್ಮೆಂಟು. ಗೊತ್ತಿಲ್ಲ, ನಾವು ಮೊಬೈಲ್ ಇಟ್ಕೊಂಡು ಏನಾದರೂ ವ್ಲಾಗ್ ಮಾಡ್ತಿರೋದನ್ನ ನೋಡ್ಕೊಂಡು ಜನ ಬರಲಿಲ್ವೋ. ಜನ ಆ್ಯಕ್ಚುಲಿ ಓಡಾಡ್ತಿದ್ದಿದ್ದೆ ತುಂಬ ಕಡಿಮೆ ಬಿಡು ಇವತ್ತು. ಸ್ಟಾರ್ಟಿಂಗಲ್ಲಿ ಒಂದು 5 ನಿಮಿಷ ಮೊಬೈಲ್ನ ಕಾರ್ ಒಳಗಡೆ ಇಟ್ಟು ನೋಡೋಣ, ಲೈಕ್ ಗೊತ್ತಾಗ್ತಿದ್ದಂಗೆ. ಸೊ ಅಲ್ಲಿ ಜನ ಎಷ್ಟು ಬರ್ತಾರೆ ನೋಡೋಣ. ಮೊಬೈಲ್ ಮುಂದೆ ಇಟ್ಬಿಟ್ಟು ಎಷ್ಟು ಜನ ಬರ್ತಾರೆ ನೋಡೋಣ. ನನ್ಗಿರೋ ಬುದ್ಧಿವಂತಿಕೆಗೆ ನಾನು ಇಲ್ಲಿ ಹುಟ್ಟಬಾರ್ದು ಕಣ್ಣ. ಮತ್ತೆಲ್ಲಿ ಹುಟ್ಟಬೇಕಾಗಿತ್ತು? ಜಾಪಾನ್ ದೇಶ ಹುಟ್ಟಬೇಕು, ಅಮೆರಿಕಾದ ಅಧ್ಯಕ್ಷ ಆಗ್ಬೇಕು, ಎಲ್ಲ ಅದೃಷ್ಟ ಕೋಟ ಕಣ್ಣ. ನೀವಾಗಿದ್ರೆ ಮಜ್ಜಿಗೆ ಕುಡಿತಾ ಇದ್ರಾ? ಕುಡಿಬೇಕು ಅನ್ಸಿದ್ರೆ ಕುಡಿತಿದ್ದೆ ನಿಜವಾಗ್ಲು. ನೆಡ್ಕೊಂಡು ಹೋಗ್ತಾರೆ ಕುಡಿತೀರಿ, ಗಾಡಿಲಿ ಹೋಗ್ತಾರೆ ಯೋಚನೆ ಮಾಡ್ತಾ ಇದ್ರಿ. ಗಾಡಿಲಿ ಹೋಗ್ತಾ ಏನಾಗುತ್ತೆ ಅಂದ್ರೆ ಅಲ್ಲ ನೋಡ್ಕೊಂಡು ಪಾಸ್ ಆಗ್ಬಿಡ್ತೀವ. ಪಾಸ್ ಆಗ್ಬಿಟ್ಟಿದ ತಕ್ಷಣ ವಾಪಸ್ ಯಾರು ಹಿಂದೆ ಹೋಗ್ತಾರೆ ಗುರು. ನಮ್ಮ ಇಂಡಿಯಾದವರೆಲ್ಲ. ಸರಿ, ಈಗ ನೆಕ್ಸ್ಟ್ ಲೊಕೇಶನ್ ಎಲ್ಲಿ? ನಮ್ಮ ನೆಕ್ಸ್ಟ್ ಲೊಕೇಶನ್ ಬಂದ್ಬಿಟ್ಟು AGB ಲೇಔಟ್. ನೋಡೋಣ, ಅಲ್ಲಿ ನಮ್ಮ ಮಲ್ಲು ಬಾಯ್ಸ್, ಮಲ್ಲು ಗರ್ಲ್ಸ್ ಜಾಸ್ತಿ ಇರ್ತಾರೆ. ನಮ್ಮ ಅಲ್ಲ, ಅದು ನಮ್ಮ ಮಲ್ಲು ಬಾಯ್ಸ್, ನಿಮ್ಮ ಮಲ್ಲು ಗರ್ಲ್ಸ್. ಇದೆಲ್ಲ ಕಲ್ಪನೆಲೇ ಇರ್ಲಿ, ಆ ಕಲ್ಪನೆಲಿ ಇದ್ದಷ್ಟು ಮಜಾ. ಜಾಸ್ತಿ ಜನ ಇರ್ತಾರೆ. ಅಲ್ಲಿ ಹೋಗ್ಬಿಟ್ಟು ನೋಡೋಣ ಮಜ್ಜಿಗೆ ಕುಡಿತಾರೋ ಕುಡಿಯಲ್ವೋ. MRP ಮುಂದೆ ಹಾಕ್ಬಿಡ್ತೀನಿ ಅಷ್ಟೇ ನಾನು. ಏನಕ್ಕೆ MRP ಮುಂದೆ? ಏನಕ್ಕೆ? ಕುಡ್ದ್ಬಿಟ್ಟು ಹಚ್ಚಾಕ ಹೋಗ್ಬಿಟ್ಟು ಲಾಸ್ಟಿಗೆ ಇದಕ್ಕಾರು ಬರ್ತಾರೆ. ಗೊತ್ತಿಲ್ವಾ ನಿಮಗೆ? ಹೌದಾ? ಹಾಗೆಲ್ಲ ಇದೆ ಬ್ರೋ. ನೋಡೋಣ. ಗೊತ್ತಾಗಲ್ಲ ಬ್ರೋ ಅವೆಲ್ಲ. ನಂಗೆ ಗೊತ್ತಾಗಲ್ಲ ಬ್ರೋ ಅವೆಲ್ಲ. ಯಾರು ಹೇಳ್ತಿರೋದು ಈ ಮಾತು? ಯಾರು? ಕುಡುಕರ ಅಧ್ಯಕ್ಷ. ಅದು ಯಾವ ಮಹಾನುಭಾವ ಹೇಳೋದ್ನೋ ನನ್ನ ಲೈಫಲ್ಲಿ ನನಗೆ ಅದು ಇದು ಇಲ್ಲ, ಏನೂ ಇಲ್ಲ. ಆಮೇಲೆ ಬುಲ್ಶಿಟ್ಗಳು ಮಾತಾಡ್ಬಾರ್ದು. A few inches later. ಬ್ರೋ ಅಲ್ಲಿ ಲೊಕೇಶನ್ ಹುಡುಕ್ತಾ ಇದ್ದಾನೆ. ಡಿಪ್ರೆಷನ್. ರೋಡ್ ಮಧ್ಯೆ ಸರ್ಕಲ್ ಅಲ್ಲಿ ಹಾಕೋಣ. ಓಕೆನಾ? ಆಟೋ ಮುಂದೆ.
ಇಲ್ಲೊಂದು ಕಡೆ ಸ್ಟಾರ್ಟ್ ಮಾಡೋಣ. ಲೇಟ್ ಆಯಿತು, ಇನ್ನೇನು ಸಂಜೆ ಆಗುತ್ತೆ. ಸಂಜೆ ಆದರೆ ಯಾರು ಬಂದು ಮಜ್ಜಿಗೆ ಕುಡಿತಾರೆ ಗುರು? ಗುರು ಲೊಕೇಶನ್ ಚೇಂಜ್ ಮಾಡಿದ್ದೀವಿ. ಈಗ ಸೆಟಪ್ ನೋಡಿ ಈ ಥರ ಇದೆ. ದೀಕ್ಷಿತ್, ರೋಡ್ ಮಧ್ಯ ಇದೆ ಕಣೋ. ಸ್ವಲ್ಪ ಏನು ಗೊತ್ತಾ, ಬರೋರೆಲ್ಲ ನೋಡಲಿ ಹಂಗೆ ಬರ್ತಾರಾ, ನನಗೆ ಎಲ್ಲಿ ಗುದ್ದು ಬಿಡ್ತಾರೆ ಅಂತ ಭಯ ನನಗೆ. ರೋಡ್ ಮಧ್ಯೆ ಇದ್ರೆ ಕಾಣಿಸ್ಲಿ ಅಂತ ಅಟ್ಲೀಸ್ಟ್ ಹಿಂದೆ ಇರೋರು ಗುದ್ಕೊಂಡು ಹೋಗೋರು ಸ್ವಲ್ಪ ಜನ ನೋಡ್ಲಿ. ಗುದ್ಕೊಂಡವ್ರು ಏನು ಉಳಿಯತ್ತಲ್ಲ, ಏನು ಉಳಿಯಲ್ಲ. ಇಡೀ ವರ್ಲ್ಡ್ ಇರೋವರೆಗೂ, ಇಡೀ ಪ್ರಪಂಚ ಇರೋವರೆಗೂ ಈ ಸೂಪರ್ ಸ್ಟಾರ್ ಬಿಟ್ಟರೆ ಇನ್ನೊಂದು ಸೂಪರ್ ಸ್ಟಾರ್ ಇದಾರ? 0 ಪ್ರಾಫಿಟ್ -300. ನಮ್ಮ ಪಾರ್ಟ್ನರ್ಶಿಪ್ಪಲ್ಲಿ ಬೇರೆ ಇದ್ದಾರೆ, ನೋಡೋಣ ಹೆಂಗಾಗುತ್ತೆ ಅಂತ. ಪಾರ್ಟ್ನರ್ಶಿಪ್ ಏನಿಲ್ಲ, ಅವರೇ ಮಾಡ್ತಿರೋದು. ನಾನು ಜಸ್ಟ್ ಹೇಗೆ ನಡೆಯುತ್ತೆ ಬಿಸ್ನೆಸ್ ಅಂತ ನೋಡಕ್ಕೆ ಬಂದಿದ್ದೀನಿ ಅಷ್ಟೇ. ನಾನು ಬೇಜಾರಾಗ್ದಲ್ಲೇ ನಿಮ್ಮನ್ನು ಬೇಜಾರು ಮಾಡಿಸ್ತಿದ್ದೀನಿ, ನೋಡೋಣ. ಇಲ್ಲ ಬ್ರೋ, ಹೊಸ ಎಕ್ಸ್ಪೀರಿಯನ್ಸ್ ಇದು ನನಗೆ. ನನಗೂ ಇದು ಇನ್ನೊಂದು ಧೈರ್ಯ ಏನು ಮಾಡಿದ್ದೀನಿ ಅಂದರೆ ನಮ್ಮ ಏರಿಯಾದಲ್ಲಿ ಬಂದು ನಾನೇ ಮಜ್ಜಿಗೆ ಮಾಡ್ತಿದ್ದೀನಿ. ಮೀಟರ್ ಬೇಕು, ಮೀಟರ್ ನೋಡಿದವ್ರು ಏನು ಅನ್ಕೊಂತಾರೆ ಅನ್ನೋದು ಫಸ್ಟ್ ಆಫ್ ಆಲ್ ಬಿಟ್ಬಿಟ್ಟೆ. ಸ್ಟೆಪ್ ಟುವರ್ಡ್ಸ್ ಸಮಥಿಂಗ್ ನಾನ್ಚಲಾಂಟ್ ಏನಂತಾರೆ ಅದನ್ನು ಗೊತ್ತಿಲ್ಲ ಬ್ರೋ, ನನಗೂ ಗೊತ್ತಿಲ್ಲ. ದೀಕ್ಷಿತ್ ಫ್ರೆಂಡ್ಸೇ ಬಿಸ್ನೆಸ್ ಮಾಡಕ್ಕೆ ಬರ್ತಾ ಇದ್ದಾರೆ. ವ್ಯಾಪಾರ ಅಂದರೆ ವ್ಯಾಪಾರ. ವಿಡಿಯೋ ಎಲ್ಲ ಬೇಡ, ಬೇಡ ಪೇಮೆಂಟ್ ಮಾಡೋದಿಲ್ಲ ಬೇಡ. ನಾ ಸಾಯೋವರೆಗೂ ಬರೆಯಲ್ಲ ಚಿನ್ನ. ಥ್ಯಾಂಕ್ ಯು ಚಿನ್ನ, ಥ್ಯಾಂಕ್ ಯು. ಎಲ್ಲ ನೋಡ್ಕೊಂಡು ಹೋಗ್ತಾರೆ, ಬಟ್ ಯಾರು ತಗೊಳಲ್ಲ. ಬಿಸ್ನೆಸ್ ಹೆಂಗೂ ನಡೀತಿಲ್ಲ, ನಾವಾದ್ರೂ ಕುಡಿಯೋಣ ಅಂತ ಕುಡಿತಾ ಇದ್ದೀನಿ. ಲವಣವು ಸರಿ ಇದೆ. ಮಜ್ಜಿಗೆ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. 4ನೇ ಕಸ್ಟಮರ್ ಬಂದ್ರು ನೋಡಿ, ಇವರೇ 4ನೇ ಕಸ್ಟಮರ್. ಇವರು ತುಂಬಾ ಚೆನ್ನಾಗಿ, ಜಾಸ್ತಿ ಮಸಾಲೆ ಏನಿಲ್ಲ, ಕರೆಕ್ಟ್ ಆಗೈತೆ. ಸರ್ಗೆ ಮಜ್ಜಿಗೆ ಇಷ್ಟ ಆಗಿ 2ನೇ ಗ್ಲಾಸ್ ತಗೊಂತ ಇದಾರೆ. ಅಲ್ಲ ಬ್ರೋ, ನಿಂತಿ ಕಾಲು ನೋವು ಬರ್ತಾ ಇಲ್ವಾ? ಇದೇ ನೋವಾಗಿರ್ಬೇಕಾದ್ರೆ ಈ ನೋವು ಕಾಣಿಸ್ಕೊಳ್ಳೋದು. ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಾರಣ. 1 2 3 4 5 6 7 8 ಕಪ್ ಇದೆ ಅಲ್ಲಿ. 8 ಕಪ್, 1 ಕಪ್ ಎಲ್ಲ ಮಿಸ್ ಮಾಡಿದ್ದಾರೆ. ನಾನೇ ಕುಡ್ದಿರೋದು. ಬೆಕ್ಕಿ ಎಲ್ಲಿದೆ ಅಂದರೆ ಇದು ನಮ್ಮ ಜೊತೆನೇ ಇದೆ. ಏನ್ ಬ್ರೋ? ಸಾಕಪ್ಪ, ಸಾಕಾಗೋಯ್ತು. ಎಷ್ಟಾಯ್ತು ಒಟ್ಟು? 10 ಜನ, 10 ಗ್ಲಾಸ್, 10 ಗ್ಲಾಸ್, 100 ರುಪೀಸ್. ಮಜ್ಜಿಗೆ ಸೇಲ್ ಆಗ್ತಾ ಇಲ್ಲ, ಮತ್ತೆ ಅದು ಕ್ವಾಲಿಟಿನೂ ಹಾಳಾಗ್ತಾ ಇದೆ ಬಿಸಿಲಿಗೆ. ಸೊ ಇವತ್ತಿಗೆ ಬಿಸ್ನೆಸ್ ಇಲ್ಲೇ ಕ್ಲೋಸ್ ಮಾಡ್ತಾ ಇದೀವಿ. ಕ್ಲೋಸ್ ಬ್ರೋ, ಕ್ಲೋಸ್, ಪ್ಯಾಕಪ್. ಇಲ್ಲ ಬ್ರೋ, ಫಸ್ಟ್ ಡೇ ಅಲ್ಲ ನೋಡಿ. ಅಲ್ಲೊಂದು ಮಜ್ಜಿಗೆ ಚಿಕ್ಕದೊಂದು ಗಾಡಿ ಇಟ್ಕೊಂಡಿದ್ದಾರೆ. ಸೊ ಅವ್ರನ್ನ ಮಾತಾಡ್ಸೋಣ. ವಿಡಿಯೋ ಮಾಡೋದು ಬೇಡ, ಅವ್ರಿಗೆ ಇಷ್ಟ ಇದ್ರೆ ಮಾತ್ರ ವಿಡಿಯೋ ಮಾಡಿ ಮಾತಾಡ್ಸೋಣ. ಎಲ್ಲ ಕಪಲ್ಸ್ಗಳೇ ಜಾಸ್ತಿ ಈ ಏರಿಯಾದಲ್ಲಿ. ಹಂಗಂತ ಕೇರಳದವ್ರು ಯಾರಿಗೆ ಸಪೋರ್ಟ್ ಮಾಡ್ತಾರೆ IPL ಬಂದ್ರೆ? ಕೇರಳದವ್ರು ಯಾರಿಗೆ ಸಪೋರ್ಟ್ ಮಾಡ್ತಾರೆ IPL ಬಂದ್ರೆ? ಕೇರಳದವರು CSK ಈಗ ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಗೊತ್ತೇ ಇಲ್ಲ ರೀ, ನೋಡಿ ಆಲ್ಮೋಸ್ಟ್ ಇನ್ನು ನೋಡೋದೇ ಇಲ್ಲ ಅನ್ಸುತ್ತೆ. ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಆ PG ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ನಿಮ್ಮ ಪ್ರಕಾರ? PG ಲೈಫ್ ಬ್ರೋ ಏನಿಲ್ಲ ಬ್ರೋ, ಚೆನ್ನಾಗಿತ್ತು. ಅದರಲ್ಲಿ ಏನಂದ್ರೆ ಒಬ್ಬ ಇದ್ದ, ಡೈಲಿ ಬೆಳಗ್ಗೆ ಎದ್ದು ಜಾಗಿಂಗ್ ಅಂತೆ. ಅವನ್ನ ನೋಡ್ಕೊಂಡು ನಾನು ಶೂ ಎಲ್ಲ ಹಾಕೊಂಡು ಡೈಲಿ ಓಡೋದು. ಬೆಸ್ಟ್ ಅದು. ನೋಡಿದ್ರೆ ಹೋಗಿ ವೆಯ್ಟ್ ಚೆಕ್ ಮಾಡಿದ್ರೆ ಏನೂ ಕಡಿಮೆ ಆಗ್ತಿರ್ಲಿಲ್ಲ, ಅಷ್ಟೇ ಇರ್ತದೆ. ನೀವು ಎಷ್ಟು ದಿನ ಜಾಗಿಂಗ್ ಮಾಡಿದ್ರಿ? ಮಾಡಿದೆ ಬ್ರೋ ಒಂದು 5 ದಿನ. ನೋಟ್ ಮಾಡ್ಕೊಳ್ಳಿ ಪಾಯಿಂಟ್ ಅನ್ನ. ಅವನು ಪೆಂಗ್ ಮುಂಡದೆ, ನೀನು ಪೆಂಗ್ ಮುಂಡದೆ. 5 ದಿನಕ್ಕೆ ವೆಯ್ಟ್ ಕಮ್ಮಿ ಆಗ್ಬಿಡುತ್ತಾ? ಇಲ್ಲಿಗೆ ನಮ್ಮ ಇವತ್ತಿನ ಅಧ್ಯಾಯ ಮುಗ್ದಿದೆ. ಟು ಬಿ ಕಂಟಿನ್ಯೂಡ್. ಇವತ್ತಿಗೆ ಈ ವ್ಲಾಗ್ ಇಷ್ಟೇ. ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಸಿಗೋಣ.